ಆಕಿನ ಕಾಲ ಮುರಿದೈತೆ ಅನ್ನಕತ್ತಾರ. ಇದೇ ಥರ ಇವಾಗ ಫಸ್ಟು ಇವ್ರ ಅಪ್ಪ ಅಮ್ಮಗೆ ಮಾಡ್ತೀವಿ. ನನಗೆ ಅದೇ ಥರ ಫೀಲ್ ಆಗತ್ತೆ ಬಿಟ್ಟು ಬ್ಯಾಂಡೇಜ್ ನೋಡ್ರಿ. ಅದು ತಲೆ ಏನಾಯ್ತು ಗೊತ್ತಾನ, ಅದು ಹಿಂಗೆ ಬಿದ್ದ ತಕ್ಷಣ ಅದು ಕಲ್ಲು ಇತ್ತು ಅಲ್ಲಿ ಹಿಂಗೆ ಒಕ್ಕಂದತಿ ತಗಲೆ ಹಿಂಗೆ ಕಿತ್ತಿಬಿಟ್ಟೈತಿ ಅದು. ಎದ್ದು ಬಿಟ್ಟತಿ ಹಿಂಗೆ ತಗಲಿದು ಹಿಂಗೆ ಎದ್ದು ಬಿಟ್ಟತಿ. ಅದನ್ನು ಹಿಂಗೆ ಮಾಡಿ ಇದು ಮಾಡ್ರಿ ಅವ್ರು ಒಲಿಗೆ ಬೀಳ್ತಾವ ಅಂತಂದ್ರೆ. ಒಳ್ಳೆ ಹುಚ್ಚಿನ ಥರ ಮಾತಾಡಕತ್ತೇನಲ್ಲ ಅಂತ. ಹುಚ್ಚಿನ ಥರ ಅಲ್ಲಪ್ಪ, ನಿಮ್ಗೆ ಏನಾಯ್ತು ಇಟ್ಕೊಳ್ಳಿ. ಗಾಯನೇ ಆಗಿಲ್ಲ, ನೀವು ಬರೀ ಮೊಣಕಲ್ ಕಿತ್ತರೆ ಗಾಯನ ಅದು ಆಕೆ ಕಾಲಿಗೆ ಅಂತ ಪರ ರೇಟ್. ದ್ರೌಪದಿ ಸುಮ್ಮನೆ ಕರ್ಕೊಂಡು ಜಗಳ ಆಡ್ಕೊಂಡು ನಕ್ಲೆ ಅದು ಕರೆ ಅಂದರೆ ನನಗೆ ಇಲ್ಲಿಂದ ಇಲ್ಲಿಗೆ ಹೊರತೈತಿ ಇದು. ನನಗೆ ನಗಬಾರ ನಡ್ರಿ ಇಬ್ಬರು ನೀವು. ಸೊ ನೋಡ್ರಿ, ಮಮತಾ ಇವಾಗ ಪೂಜೆ ಮಾಡಕತ್ತಾಳ. ನಮ್ಮದು ಫಿಲ್ಟರ್ಗೆ ಪೂಜೆ ಮಾಡಿದ್ದಿಲ್ಲ, ಅದಕ್ಕೆ ತಗೊಂಬಂದು ಹೊಸದು. ಯಾವುದೇ ಒಂದು ಹೊಸ ಐಟಮ್ಸ್ ಬಂದರೆ ಪೂಜೆ ಮಾಡ್ತೀವಿ ನಾವು. ಪೂಜೆ ಮಾಡಬೇಕು, ಯಾಕಂದ್ರೆ ಚೆನ್ನಾಗಿ ಇರ್ತಾವ, ಚೆನ್ನಾಗಿ ಬಾಳಿಕೆ ಬರಲಿ ಅಂತ. ದುಡ್ಡು ಕೊಟ್ಟು ತಂದಿರ್ತೀವಲ್ಲ, ಹಂಗಾಗಿ ಅಲ್ಲ ಪೂಜೆ ಮಾಡಕತ್ತ ನೋಡ್ರಿ. ಕುಂಕುಮೆಟ್ ನೋಡಿ ಇದಕ್ಕೆ ಪೂಜೆ ಮಾಡ್ತೀರಾ ನೀವು ಅಂತ ಕಮೆಂಟ್ ಹಾಕ್ಬೋದು. ಹೊಸ ಐಟಮ್ಸ್ ಪೂಜೆ ಮಾಡ್ತೀವಿ ನಾವು. ಟಿ ವಿ ತಂದಾಗ ಕೂಡ ಪೂಜೆ ಮಾಡಿದ್ವಿ, ಇವಾಗ ಕೂಡ ಪೂಜೆ ಮಾಡ್ತೀವಿ. ಹೆಂಗಂದ್ರೆ ಹೊಸ ಐಟಮ್ಸ್ ಬಂದ್ರೆ ಪೂಜೆ ಮಾಡಬೇಕು ಅಂತ. 15 ಕಡ್ಡಿ ಬೆಳಗಿದ್ಲಿ ಇವಾಗ ಮುಗೀತು ನೋಡ್ರಿ ನಮ್ಮ ಪೂಜೆ. ಇವಾಗ ಜಸ್ಟ್ ಟೈಮ್ ಆಗೈತಿ. ಬೆಳಗ್ಗೆ ಮಾಡ್ಯಾಳ ಪೂಜೆ. ಇವಾಗ ಟೈಮ್ ಮಳೆ ಬಂದು ಸರ್ರ ಅಂತ ಬಂದು ಸರ್ರ ಅಂತ ನಿಂತು ಬಿಡ್ತೀವಿ ನೋಡ್ರಿ. ಮಳೆಗೆ ಎಷ್ಟು ಮಳೆ ಮನೆ ಏನೇ ಇಲ್ಲಿ ಮಟ್ಟ ನೀರು ಬಂದ. ನಾನು ಮಾಡ್ಬೇಕು ಚಾ ನೀ ಚಂದ ಮಾಡ್ತಿ ಅನ್ಸಲಕ್ ಮಾಡ ಅಂದ್ರೆ ನಿಜವಲ್ಲ ನಿಜವಾಗ್ಲತ್ತಿ. ಸೀರಿಯಸ್ ಆಗಿ ಹೇಳತ್ತೀನಿ. ಯಾವಾಗ ಮನಸ್ಸಾರ ಹೇಳಿದೆ. ಪ್ರಾಮಿಸ್ ಅಂದ್ರೆ ಬೇರೆ ಮನ್ಸಾರೆ ಬೇರೆ ಅನ್ರಿ. ನಾ ಚಂದ ಮಾಡ್ದ, ಅದಕ್ಕೆ ನಾನು ನಿಮ್ಗೆ ಎಷ್ಟತಿ ಅದನ್ನ ಚಾ ಮಾಡ್ಕೊಡ್ರಿ ಅಂತ. ಚಾನೇ ಮಾಡ್ಕೊಡಲ್ಲ ಅದೇ ನಾನು ಮಾಡಿ ನಾನು ಕುಡ್ದು ಇದಾಗೈತಿ. ನೀವು ಮಾಡಿರೋ ಟೇಸ್ಟ್ ಬರುತ್ತಾ? ಸರ್ ಕಣ ಮಾಡುತ್ತೆ. ಮಾಡಿ ಸಕ್ಕರೆ ಸಕ್ಕರೆ ಇಲ್ಲ ನನ್ನ ಮ್ಯಾಲೆ ಐತಿ ಬರೀ. ನಾನು ಯಾವಾಗಲೂ ಚಾ ಮಾಡಿ ಮಾಡಿ ಕೊಡು ಅಂತ ಹೇಳ್ತೀನಿ, ಮತ್ತು ಚಾನೇ ಮಾಡಿ ಕೊಡಲ್ಲ. ನಾನು ಶುಗರ್ ಕಮ್ಮಿ ಆಯ್ತು ಅವ್ರ ತಕ್ಕಂಗೆ, ಇನ್ನೂ ಸ್ವಲ್ಪ ಹಂಗಾಗಿ ಚಂದ ಅನ್ಸುತ್ತೆ ನಿನಗೆ ಅಷ್ಟೇ. ನೀನೇನು ಮಾಡ್ತೀರಿ? ಚಾ ಬಂದು ಮಸ್ತ್ ಮಾಡುತ್ತೆ. ಜಾಸ್ತಿ ಹಾಕ್ಬಿಡ್ತಿ. ಜಾಸ್ತಿ ಅಲ್ಲ, ಕಮ್ಮಿನೇ ಹಾಕ್ತೀನಿ. 2 ಕಪ್ ಆಗುತ್ತೆ ಇಲ್ಲ ಹಾಕಲ್ಲ. ಅದು ಬಟ್ಟಿ ತಗ ಮತ್ತು ಹೊಸ ಅರ್ಧ ಲೀಟ್ರ್ ಹಾಲು ತಗೊಂಬಂದೈತಿ ನೋಡ್ರಿ. ಇಷ್ಟು ದೊಡ್ಡ ರಸ್ಕ್ ತಂದು ನಾವು ಅವತ್ತು ವಿಶಾಲ್ ಮಾರ್ಟ್ಗೆ ಹೋದಾಗ ತಗೊಂಡಿವಿ. ಐಟಮ್ಸೇ ತೋರಿಸ್ಲಿಲ್ಲ ಅವು. ಐಟಮ್ಸೇ ತೋರಿಸಿಲ್ಲ. ಏನೇನು ತಗೊಂಬಂದಿವಿ ಅಂತಂದು ಅದು ಇದು ಟೆನ್ಷನ್ದಾಗ ಏನೇನು ತೋರ್ಸೋದೇ ಮರ್ತೋಗ್ಬಿಟ್ಟಿವಿ ನಾವು. ನಿನ್ನ ಒಂದು ಮಮತಾಗ ಡೆಲಿವರಿ ಡೇಟ್ ಹತ್ರನೇ ಐತಿ. ನಿನ್ನ ಒಂದು 10-15 ದಿವಸದಾಗ ಐತಿ. 15 ದಿವಸನೂ ಇಲ್ಲ, 15 ದಿವಸ ಐತಿ. ಹಾಂ ಅದ ಮತ್ತೆ 9-10 ದಿವಸ. 10 ದಿವಸ ಹಂಗೆ 18 ಅಂದ್ರೆ 1ನೇ ತಾರೀಕಿಂದ 18 ಆಗಲ್ಲ. ಇವಾಗ ದಿನದಾಗ ಅಲ್ಲ ಹೇಳಕ್ ಆಗಲ್ಲ, ಅಷ್ಟು ದಿವಸ ಅಂತ ನಾವು ಅಂತೀವಿ. ಯಾವಾಗ ಬೇಕಾದ್ರೂ ಆಗ್ಬೋದಲ್ಲ. ಒಬ್ರು ಕಮೆಂಟ್ ಹಾಕ್ಯಾರ, ರೆಸ್ಟ್ ಮಾಡೋಕ್ಕೆ ಟೈಮೇ ಸಿಗ್ತಾಯಿಲ್ಲ ಹುಡುಗಿಗೆ, ಮಗು ಆದಮೇಲೆ ನಿದ್ದೆ ಮಾಡೋಕ್ಕಾಗಲ್ಲ ಅಂತಂದು. ಅದು ನಿಜನೇ, ನಿದ್ದೆ ಮಾಡೋಕ್ಕೆ ಹಾಕಿದ್ರು ಒಬ್ಬರು. ಅವ್ರು ಎಷ್ಟು ಅರ್ಥ ಮಾಡ್ಕೊಂಡ್ರೆ ನೋಡು ಇನ್ನು. ಆದ್ರೆ ಮಮತಾ ಫುಲ್ ಆ್ಯಕ್ಟಿವ್ ಆಗಿರ್ತಾಳೆ. ಯಾಕೆ ಆಕ್ಟಿವ್ ಆಗಿರ್ತೀನಿ ಅಂದ್ರೆ ನನಗೆ ಗೊತ್ತೈತಿ ನಂದು ನಾನೇ ಮಾಡ್ಕೋಬೇಕಲ್ಲ. ಮಾಡೋರು ಇಲ್ಲ, ಎಲ್ಲರೂ ಇದ್ರೂ ವೇಸ್ಟೇ ಅಲ್ಲ ಒಬ್ಬೊಬ್ರಿಗೆ. ಯಾಕಂದ್ರೆ ನಮ್ದು ನಾವೇ ಮಾಡ್ಕೋಬೇಕು. ಆಕಿ ಎಲ್ಲ ಮಾಡ್ಕೊಂಡು ಫಸ್ಟ್ನೇದಕ್ಕೆ ಗೊತ್ತಾಗ್ಬಿಟ್ಟದಲ್ಲ, ಹಂಗಾಗಿ ತಲೆಗೆ ಹೊಕ್ಕೊಂಬಿಟ್ಟೈತಿ ನಾನೇ ಮಾಡ್ಬೇಕು, ಯಾರ ಮೇಲೆ ಡಿಪೆಂಡ್ ಆಗ್ಬಾರ್ದಂತ. ನಮ್ಗೆ ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅಂತ ಅವ್ರ ಮೇಲೆ ನಂಬಿಕೆ ಇಟ್ಕೊಂಡು ಕುಂತಿರ್ತೀವಿ. ಅವ್ರೇನು ಮಾಡ್ತಾರೆ ಲಾಸ್ಟಿಗೆ ಇದು ಮಾಡ್ಬಿಡ್ತಾರೆ. ಹಂಗಾಗಿ ನಮ್ಮ ಕೆಲಸ ನಾವೇ ಮಾಡ್ಕೊಂಡು ಬಿಟ್ರೆ ಅನ್ಸುತ್ತೆ. ಅದಕ್ಕೆ ನಾನು ಯಾರ ಮೇಲೆ ಡಿಪೆಂಡ್ ಆಗಕ್ಕೆ ಹೋಗಲ್ಲ. ಚಾ ಕುಡಿಯಂಬರ್ರಿ.
ಬೇರೆ ಚಹಾ ಕುಡಿಯಮ್ರಿ ಚಹಾ. ನಾವು ಹೊರಗಡೆ ಕುಂತ್ಕೊಂಡು ಟೀ ಕುಡಿಯಕತ್ತೀವಿ. ವಾತಾವರಣ ಹೆಂಗೈತೆ ಕೂಲಾಗಿ ಅಲ್ಲ. ಈ ಥರ ಕುಂತು ಭಾಳ ದಿನ ಐತೆ ನಾವು ಹೊಂಟೀನಿ ಹುಡುಗಿಗೆ ಹಾಕಕ್ಕೆ ಇವಾಗ ತಲೆಗೆ ಕಟ್ಗೆ ತಗ ಇತಗ ಬಟ್ಟೆ ತಗೊಂಡು ಹೊಂಟೀವಿ. ನೋಡಂಬ್ರಿ ಏನೇನು ಆಗುತ್ತೆ ಏನೇನಿಲ್ಲ ಅಂತ ನೋಡೋಣ ಬರ್ರಿ. ಸೊ ನಮ್ಮಪ್ಪ ನಮ್ಮ ಅವ್ಗ ಪ್ರ್ಯಾಂಕ್ ಮಾಡ್ಬೇಕಂತ ಪ್ಲ್ಯಾನ್ ಆಗೈತಿ. ಸಡನ್ಲಿ ಪ್ಲ್ಯಾನ್ ಆಗೈತಿ ಇದು. ಅವರು ಬರಕಿದ್ದಾರೆ ಆಲ್ರೆಡಿ ಪಟ್ನ ಮಾಡ್ಬೇಕು ಇವಾಗ. ಇವಾಗ ಏನಾಗೈತೆ ಅಂದ್ರೆ ನಾವು ಗಾಡಿ ಮೇಲೆ ಬಿದ್ದೀವಿ ಅಂತ ಹೇಳಿ ಅವ್ರಿಗೆ, ಅದಕ್ಕೆ ಅವ್ರು ಬರಕ್ಕೆ ಕುಂತಾರ. ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ನೋಡು. ಕುಂಕುಮದಾಗ ಎದ್ದಿದ್ರು ಕೆಂಪಗಾಗ್ಬೇಕು. ಕುಂಕುಮನ ಒಂದು ಗ್ಲಾಸ್ನಾಗ ಹಾಕ. ಗ್ಲಾಸ್ನಾಗ ಕುಂಕುಮ ಒಂದು ಗ್ಲಾಸ್ನಾಗ ತಟ್ಟ ನೀರು ಹಾಕಷ್ಟ. ಶ್ರೀ ಹೆಂಗಿರುತ್ತೆ ರಜ್ಜಿಗೆ ಬರಕತ್ತೈತಿ ನನಗಂತೂ. ಜಲ್ದಿ ಬಾಲಿ ಕದ ಮುಚ್ಚಿದ್ರು ಬಂದು ಬಿಡ್ತಾರೆ ಟಕ್ಕಂತ. ತೆಗಿಡಿ ಇಡಿ ಅವರು ಕುಂಕುಮ ಕೊಡ್ಲೇನ? ಅವ್ರಿನ್ನ ನಡ್ಕತ್ತ ಬರ್ಬೇಕಲ್ತವೆ ಇನ್ನ ಬರುವಾಗ ಸಡನ್ಲಿ ಬಂದ್ಬಿಟ್ರೆ ಸಡನ್ನಾಗಿ ಅದೇನು ಬರ್ತಾರ ಅವ್ರು ಇಷ್ಟು ಮ್ಯಾಕ್ ಎತ್ಕೊಂಡು ಅಲ್ಲೇಶಿನ ದಿನ ಮನಿ. ಸಾನಿ ಬೇರೆ ಮಕ್ಕಳು ಸಾನು ಬೇರೆ ಮಕ್ಕ ಹೊಟ್ಟೈತಿ ಅಂತ ಏನೇನೋ ಮಾಡತ್ತೀವಿ. ಏನೋ ಸಡನ್ಲಿ ಪ್ಲಾನ್ ಆಗೈತಿ. ನನಗೇನೋ ಮಾಡ್ಬೇಕು ಅನಿಸ್ತು ಅವ್ರಿಗೆ, ಹಂಗಾಗಿ ಮಾಡಕತ್ತೀವಿ. ಭಾಳ ಜನ ಕಮೆಂಟ್ ಹಾಕಕತ್ತಿದ್ರಿ ಅವಾಗ ಓದ್ಲಾಗಿನಾಗೆಲ್ಲ ಪ್ರ್ಯಾಂಕ್ ವಿಡಿಯೋ ಬಿಟ್ಟೇ ಇಲ್ಲ, ಪ್ರ್ಯಾಂಕ್ ವಿಡಿಯೋ ಬಿಡ್ರಿ 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 ಅಂತ ಹೇಳಿಗೆಶಿಂದ. ಸೊ ಅದ್ರ ಸಂಬಂಧ ಮಾಡಕತ್ತೀವಿ ನೋಡ್ರಿ. ತಲೆ ಕಟ್ಕೋಬೇಕು, ಬುಗುಲ್ ಬರ್ಬೇಕು ಅವ್ರಿಗೆ ನೋಡಿದ ತಕ್ಷಣ. ನಾ ಕಟ್ಟಿ ಅಂತ ನೀನು ಬಂದು ಮುಂದೆ ಬಾ, ನೀನು ಕಟ್ಟಿ ಕೈ ಬಿಡತ್ತೀನಿ. ಈಗ ನಮ್ಮ ಏನು ಅನ್ಸ್ತಾಳಂದ್ರೆ ಆಕಿ ಮೊನ್ನೆ ಬಿದ್ದಾಳ ಇತ್ತೊಳು ಯವ್ವೋ ಮತ್ತೆ ಕೆಲ್ಸಕ್ಕೆ ಹೋಗೋ ಪೋರಿಗೆ ಏನು ಮಾಡಿಬಿಟ್ರೆ ಅವರು ಅಂತ ಹೇಳಿ ಅಲ್ಲ ಫಸ್ಟ್ ಟೈಮ್ ಮಾಡಕತ್ತೀವಿ ನಾವು. ಹೆಂಗಿರುತ್ತೆ ಏನು ಅನ್ಸಿಬಿಟ್ಟೈತಿ. ಫುಲ್ಲಿ ಎಕ್ಸೈಟೆಡ್. ಏನೇನೋ ಅದ್ರ ಸಂಬಂಧ ಏನೇನೋ ತಗೊಂಬಂದ ನೋಡಿ. ಅವ್ರು ನಡ್ಕತ್ತ ಬರ್ತಾರ ಆರಾಮಾಗಿ ಮಾಡಿ. ಇಷ್ಟು ದೊಡ್ಡದ ತಲೆ ಕಟ್ಟಿ ಅಂದ್ರ ಜಾಸ್ತಿ ಬೂಡಕ್ಕಂತ ಈ ಕೂದೆತ್ತ ಕೈ ಬಿಟ್ಟೇನು ಎತ್ತ ಕೂದಲು ಏನೇನೋ ಮಾಡಕತ್ತಾನ. ಈ ಕೂದಲು ಕಟ್ ಮಾಡಿ ಕೂದಲೇ ಕಟ್ ಏನೇನೋ ಮಾಡತ್ತ ನನ್ನ ಗಂಡ. ಏನು ಮಾಡ್ತಾನೆ ಏನು ಬಿಡ್ತಾನೆ. ಇನ್ನು ಫೋನ್ ಬೇರೆ ಅಲ್ಲಿ ಮ್ಯಾಲೆ ಇಟ್ಟು ಸೆಟ್ ಮಾಡೋಕೆ ಫೋನು ನನಗೂ ಇದು ಮಾಡ್ತಾನಂತ. ಈಗ ಅಕ್ಕಿಗೆ ತನಗೆ ನನಗೆ ಮೂವರಿಗೆ ಅಂದ್ರೆ ನೋಡ್ರಿ ರಿಯಲ್ ಬ್ಲಡ್ ಇಲ್ಲಕ್ಕಮ್ಮ ತಿರುಗಿ ಎತ್ತಿ ಈ ಪಕ್ಕ ಬ್ಲಡ್ ಅನ್ಕಂತಲ್ಲಿ ಕೂದಲು ಕಟ್ ಮಾಡತ್ ನಾನು ಈಗ ಪಟ 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 ಕಟ್ಕೊಂಡ್ ಬಿಡ್ಬೇಕು, ಯಾಕಂದ್ರೆ ಅವ್ರು ಬಂದು ಬಿಡ್ತಾರ. ಮತ್ತ ಹಿಂಗಿಂಗ ಮಾಡತ್ತಾನೋ. ಇದು ಪೂರ್ತಿ ಇದಾಗ್ಲಿ, ಇದೆಲ್ಲ ಕಂಪ್ಲೀಟ್ ಆಗಿ ರೆಡಿ ಆದ್ಮೇಲೆ ಸಿಗಲ್ಲ. ನನ್ನ ಕಾಲು ಫುಲ್ ಇನ್ಬೇಡ. ನೋಡು ಹೆಂಗ್ ಮಾಡತ್ತಾರ ಫಸ್ಟ್ ಟೈಮ್ ಬ್ಯಾಂಡೇಜ್. ಯಾರು ಮತ್ತೆ ಹಂಗೆ ಬೇಜಾರಾಗ್ಬೇಡ್ರಿ, ಪ್ರೆಗ್ನೆಂಟ್ ಲೇಡಿಗೆ ಹಂಗೆ ಮಾಡ್ಬಿಡ್ರಿ ಹಿಂಗೆ ಮಾಡ್ರಿ ಅಂತ ಅವ್ರ ಅಪ್ಪ ಅಮ್ಮಗ ಸ್ವಲ್ಪ ಭಯ ಬೀಳ್ಸೋಣ. ಅವ್ರ ರಿಯಾಕ್ಷನ್ ಏನು ಬರುತ್ತೆ ಅಂತ ಅಷ್ಟ ಮಾಡಕತ್ತೀವಿ. ಸಾಕು ಸುಮ್ಮನೆ ಕುಂಕುಮ ಸ್ಮೆಲ್ ಬರ್ತೈತೆ ಅಂತ. ಬರಲ್ಲ ಸ್ಮೆಲ್ ಏನು ಕಂಡಿದ್ದಲ್ಲ ನೋಡವ್ರ. ಏನಂತಂದ್ರ ನಂಬಿ ಬಿಡ್ತಾರ. ಇದಂತೂ ಪಕ್ಕ ನಂಬ್ತಾರ ಅವ್ರು. ಪಟ್ಟಿ ಗಿಟ್ಟಿ ಅಂದ್ರೆ ಪಕ್ಕ ಬುಗುಲು ಬರ್ತಾರೆ. ಅಯ್ಯಪ್ಪ ಮೂವರ್ ಮಾಡ್ಕೊಂಡ್ರಿ ನೀವು ಅಂತಂತಾರೆ. ಈಗ ಅವ್ರು ಏನೋ ಮಾಡತ್ತನ್ ಕೃಷ್ಣ. ಜನಕ್ಕೆ ಏನೋ ಒಂದು ಖುಷಿ ಕೊಡ್ಬೇಕಲ್ಲ.
ಅದಕ್ಕೆ ಅಂದ್ರೆ ಫಸ್ಟ್ ಟೈಮ್ ನಮ್ಮಪ್ಪ ನಮ್ಮವ್ವ ಈ ಥರ ಪ್ರ್ಯಾಂಕ್ ದೊಡ್ಡ ಮಾಡೋದು ಪ್ರ್ಯಾಂಕ್ ಇದು. ಭಾಳ ಅಂದ್ರೆ ಭಾಳ ದೊಡ್ಡದು ಹಿಂಗೆ ಮಾಡ್ತಾರೆ ಈಗ ಸಡನ್ಲಿ ಪ್ಲ್ಯಾನ್ ಆಗೈತಿ, ಹಂಗಾಗಿ ಮಾಡಕತ್ತಿ. ನನಗೆ ಅದೇ ಥರ ಫೀಲ್ ಆಗಕತ್ತಿ ಬಿಟ್ಟು ಬ್ಯಾಂಡೇಜ್ ಕಟ್ಟೋದು ನೋಡ್ರಿ. ಏ ಹಂಗೆ ಹಚ್ಕೊಡ್ಬಿಟ್ಟು ಗೊತ್ತಾಗ್ಬಿಡುತ್ತೆ. ನಾನು ನೀನು ಎಲ್ಲಿ ಹಾಕೈತಿ ಕಾಲಿಗೆ ಹಾಕ್ಯಲ್ಲ ನಾನು, ಖಾಲಿ ಬೇಡ ಕೈಗೆ, ಕೈಗೊಂದು ಕಾಯಿಗೊಂದು, ಖಾಲಿಗೇನು ಬೇಡ, ಹಿಂಗೆ ಮೈಗೆ ಹಾಕ್ಯಬೇಕಲ್ಲ. ಮೈ ಕೈ ಪಟ್ಕೊಂಡು ಸುತ್ತಿಲ್ಲ. ಸೊ ನೋಡ್ರಿ, ನಾನು ಸುತ್ತಕತ್ತಾರ ಮಮತಾ. ಸಾಕ್ತಾಗ ಕಾಟನ್ ಹಾಕಿವಾಗ ಟೈಮ್ ಆಗ್ತದೆ, ಮತ್ತೆ ಬರ್ತಾರೆ ಅವ್ರು. ಹಾಂ 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 ಸೌಂಡ್ ಕೇಳಾಕತ್ತೈತಾರ, ಗಪ್ಪರ್ ಮಾತಾಡ್ರಿ. ಇವನ್ನೆಲ್ಲ ಬ್ಯಾಂಡೇಜ್ ಎಲ್ಲ ತೆಗೆದುಬಿಟ್ರಿ. ಹ್ಞೂ ಸಾಕು ಸಾಕು. ಹ್ಞೂ ಅರಿ ಹ್ಞೂ ಅಷ್ಟಾರದ ಸೆಂಟ್ರ್ ಕಟ್ ಮಾಡಿ ಆ ಕಡೆ ಕಟ್. ಅಯ್ಯ ರಗತ ಅನ್ಕೊಂತಾರ ಅದನ್ನ, ಕುಂಕುಮ ಅನ್ಕೊನಲ್ಲ. ಸ್ಮೆಲ್ ಬರಕತೈತೆ ಅನ್ಸುತ್ತೆ ನಂಗೆ. ಸಿಗಿಸಿಲ್ಲೇನ ತಗ ಪಟ್ನ. ಇದೆಲ್ಲ ತೆಗೆದು ಬಿಡ್ರಿ. ಸೊ ನೋಡ್ರಿ, ನಾವು 3 ಜನ ಬೈಕಿನ ಮೇಲಿಂದ ಬಿದ್ದೀವಿ. ಫೋನ್ ಮಾಡಿ ಬಾ ಅಂದೀವಿ, ಬರಕತ್ತೀವಿ, ಇನ್ನು ಮನೆಗಿವಿ ಅಂದಾರ. ಅದ್ರ ಸಂಬಂಧ ಫುಲ್ ಇನ್ನು ಕಾಲಿಗೆ ತಲೆಗೆಲ್ಲ ಕಟ್ಟಾಕತ್ಬಿಟ್ಟಿವಿ. ನೋಡಮ್ರಿ ಏನಾಗುತ್ತ. ಹಾಂ ಅದು ನೋಡಕತ್ತೀನಿ ಏನೇನಾಗುತ್ತಂತ. ಮೈಕ್ ಕೂಡ ಹಾಕ್ಯಂದಿನಿ, ಇಲ್ಲಿ ಮೈಕ್ ಕೇಳಿಸುತ್ತೆ ನಿಮಗೆ. ಮೈಕ್ ಹಾಕೊಂಡಿವಿ, ಅದು ಕಾಣಿಸ್ಲಾರಂಗೆ ಹಾಕ್ಯಬೇಕು ಮೈಕ್. ಕಾಣಿಸ್ಲ. ಇಲ್ಲಾಂದ್ರೆ ಅವ್ರಿಗೇನು ಡೌಟ್ ಬರಲ್ಲ ಅನ್ಸುತ್ತೆ. ಇನ್ನು ಫೋನ್ ಅರೇಂಜ್ ಮಾಡ್ಬೇಕು, ಎಲ್ಲಿ ಇಡ್ಬೇಕಂತೇಳಿ ಯಶಂದ ಅಲ್ಲೇ ಇಡಬೇಕು. ಸೊ ಫೋನ್ ಅಲ್ಲಿ ಇಡ್ತೀವಿ, ಅಲ್ಲಿ ಇಟ್ಟಿಗೆಶಿಂದ ಮಾಡ್ತೀವಿ. ಈಗ ಮತ್ತೇನು ಅಷ್ಟೇ ಅಲ್ಲ, ಇಷ್ಟೇ ಅಲ್ಲ. ತಲೆ ಕಟ್ಟು ನನಗೆ ಒಂದು ಬಾ ಮತ್ತೆ ಕಟ್ತೀನಿ. ನನಗೆ ಯಾಕೆ ಕಟ್ಟಿದೆ ಅಂತ ಗೊತ್ತು. 2 ಮಾಡಪ್ಲೆ ಹಿಂಗೆ. ಕಟ್ಟಿದ್ದು ಇದು ಇನ್ನೊಂದು ಸುತ್ತಿ ಅದು ಕುಂಕುಮ ಐತಲ್ಲ ಅದನ್ನ ಹಾಕಿಬಿಡು. ಹ್ಞೂ ಸಾಕು, ಅದನ್ನ ಹಾಕು. ಇದು ಹಿಡ್ಕ ಕೊಡೋದು ಬರಲ್ಲ. ನೀರು ಹಾಕ್ಬೇಕು ಅದಕ್ಕೆ. ಇಲ್ಲ ತಗ ಅಷ್ಟು ಇಲ್ಲೇ ಜಾಸ್ತಿ ಆಗೋದಿಲ್ಲ ಅದು. ಇವಾಗ ಎದ್ದು ಗೊತ್ತಾಗಲ್ಲ. ಕರೆ ಅಂದ್ರೆ ಆಗೈತೆ ಅನ್ಕೊಂಡ್ಬಿಡ್ತಾರೆ. ಇದೇ ಥರ ಇವಾಗ ಫಸ್ಟು ಇವ್ರ ಅಪ್ಪ ಅಮ್ಮಗೆ ಮಾಡ್ತೀವಿ. ನೆಕ್ಸ್ಟ್ ಭೀಮನ ಕರೆಸ್ತೀವಿ, ಭೀಮನ ದ್ರೌಪದಿನ, ಭೀಮಶಂಕರ್ನ. ಯಾರೋ ಒಬ್ಬರು ಕಮೆಂಟ್ ಹಾಕಿದ್ರಪ್ಪ, ನಮ್ಮ ಹೆಸ್ರು ಭೀಮಶಂಕರ್, ನಮ್ಮ ಹಸ್ಬೆಂಡ್ ನನ್ನ ಹೆಸ್ರಣ ಅಂತ ಹಾಕಿದ್ರು. ತುಂಬ ಖುಷಿ ಆಯ್ತಣ್ಣ ನೀವು. ಹಾಂ ಅಲ್ಲೈತೆ ನಾ ಕಾಣಿಸುತ್ತಲ್ಲ, ಅಲ್ಲೆಲ್ಲ ಸಿಗಿಸ್ಬಿಡು. ನನ್ನ ತಲೆಯಾಗ ಟಕ್ ಅಂತ ಬಂತು ಮಾಡ್ಬೇಕು. ಇವಾಗ ಈರವ್ವ ಬಿದ್ದಿದ್ಲು ಒಂದ್ಸಲ ಇದ್ರಂಗೆ ಬಿದ್ದಕ್ಕೆ, ಇವಾಗ ನಾನು ಹಂಗೆ ಬಿದ್ದೀನಿ ಇದ್ರಂಗೆ. ನನಗೆ ಮಮತಾಗ 3 ಜನನೂ ಹೋಗಿದ್ವಿ ಬೈಕ್ನಾಗ ಅಂತ ಹೇಳ್ತನ. ಅದಕ್ಕೆ ಅವ್ರು ಏನೇನು ಅಂತಾರೆ ನೋಡಂದ್ರೆ ಆತಲ್ಲ. ಮಾಡಿ. ಸೊ ನಾನು ಕ್ಯಾಮ್ರಾ ಇದ್ರ ಒಳಗಡೆ ಇಡ್ಬೇಕು ಅನ್ಕೊಂಡಿನಿ. ಇದ್ರ ಒಳಗಡೆ ಇಟ್ಟರೆ ಕಾಣಿಸಲ್ಲ. ನೋಡೋಣ ಇವಾಗ ಇಡ್ತೀನಿ ಯಾವ ಥರ ಕಾಣಿಸುತ್ತಂತ. ಇಲ್ಲಿ ಇಟ್ಟರೆ ಕ್ಲಿಯರಾಗಿ ಅನ್ಸುತ್ತಲ್ಲ.
ಕ್ಲಿಯರಾಗಿ ಕಾಣಿಸುತ್ತೆ. ಚಾರ್ಜ್ ಐತಿಲ್ಲ ಫೋನ್ಯಾಗ? ಐತಿ. ಎಷ್ಟೈತಿ? ಬೈಕ್ನಾಗ ಬಿದ್ದೀವಿ 3 ಜನ. ನಾನು ಮಮತಾ ಇರವ. ಸ್ಲಿಪ್ ಆತ್ ಗಾಡಿ. ಮೂರು ಜನ ಹೋಗಿದ್ವಿ. ಈಕಿಂಗ್ ಹೀರೋನ್ ಕರ್ಕೊಂಬರತ್ತೆ. ಆಕೆ ಬರ್ತನಂತಂದ್ಲ, ಹಂಗೆ ಕರ್ಕೊಂಡು ಹೋದ್ವಿ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಆಗ ರೋಡಿಗೆ ಇದಕ್ಕೆ ಬರ್ತೀವಲ್ಲ, ಅದಕ್ಕೆ ಮತ್ತೆ ನಾನು ಅನ್ಕೊಂಡು ನಾನು ಇಲ್ಲಿಗೆ ಕರೆಸ್ಬಿಟ್ಟು ಹೇಳೋ ಸುಮ್ಮನೆ. ಆಕೆಗೆ ತಲೆಗೆ ಏಟಾಯ್ತು ಅಂತ ಹೀರೋಗಿ. ಕಾಲಿಗೆ ಅದ ಗಾಯ ಆಗಿತ್ತಲ್ಲ ಆಕಿ. ಆಕೆಗೆ ಕಾಲಿಗೆ ಏಟಾಯ್ತು, ಅಲ್ಲಿ ಸ್ವಲ್ಪ ಹಿಂಗೆ ಸೀಳೈತೆ ಅದು. ಈಕಿಗೆ ಆ ಗಾಯ ಆಗೈತಲ್ಲ, ಅದೇ ಜಾಕ್ ಮತ್ತೆ ಏಟಾಗ್ಬಿಟ್ಟೈತೆ. ನಾನು ಬ್ಯಾಡ ಅಂತೇಳಿ ಆಕೆ ಬರುತ್ತೆ, ನಾನು ಮಳೆ ಬಂದೈತಿ ಬ್ಯಾಡ ಅಂತೇಳಿ. ಕಸ ಒಕ್ಕಟ್ಬೇಕಂತ ನನಗೆ ಇಲ್ಲಿ ಚೂರು ಯಾಕೆ ಮನೆ ಮುಂದೆ ಹಾಕ್ಲಕ್ಕಾಗ್ತಿದ್ದಿಲ್ಲ, ಈಗ ಹೊರಗೆ ಬಂದೆ ನೋಡಿ. ಏನು ಕಸ ಏನು ಜಿಗ್ಗಿ ಇತ್ತು, ಯಾಕೆ ಬರಲಿಲ್ಲ ಅಂತ ನಾನು ಅಂತೀನಿ. ನನಗೇನು ಗೊತ್ತಿಲ್ಲ. ಅಲ್ಲಿ ಆಶೆ ಹಾಕಿ ಒಳಗೆ ಪ್ಯಾನ್ ಹಚ್ಚಿ ಆಕಿಗೆ ನಡೆಯೋಕ್ಕಾಗಲಾಗಿತ್ತು ಇವಾಗ ಮಂತಾಗ. ಆ ಒಳಗೆ ಏಟ್ ಆಗ್ಬಿಟ್ಟೈತೆ ಅಂತ ಕಾಲಿಗೆ. ಆ ಒಳಗೆ ಏಟಾಗೈತಿ, ಅದು ಮೂಳೆ ಏನು ಮುರಿದೈತೆ ಏನು ಮಾಡೈತೆ ಅನ್ನಕತ್ತಾರ. ಎಲ್ಲಿ ತೋರಿಸಿರಿ? ಅದ ಅವನ ತಕ ಹೋಗಿದ್ದೆ, ಈಕಿಂದು ಇದು ತೋರ್ಸ್ಕೊಂಬಂದಿದ್ನಲ್ಲ. ನಿಂಬಳಕ್ಕೆ ಬಡದ ಎಲ್ಲಿಗಾದ್ರೆ ಓದ್ನೆ ಅಂತೀರಿ ಅಂತ. ಏನು ಹೊಟ್ಟಿಗೆ ಪುಟ್ಟಿಗೆ ಏನು ಆಗಿರೋಲ್ಲ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದಿ ಕಣ. ಕಲಾವಿದ ಕಣ, ನಮಸ್ಕಾರ ಕಣ. ನೀನು ಕಲಾವಿದ ಯಾರು ಅಂತ ಜನ ನಾನಲ್ಲ ಇಲ್ಲಿ ಎಲ್ಲ ಡೈಲಾಗ್ ಮಾತಾಡೋದು. ಯಾಕೆ ನಾವು ನನ್ನ ಹತ್ರ ಏನಾಗಿತ್ತು ಏನೆಲ್ಲ ತಲೆ ಕೆಟ್ಕೊಂಡು ಬಿಟ್ಟಿರ್ತೆ ಎಲ್ಲ. ಚಂದ ಇದ್ದೀವಿ ನೋಡಪ್ಪ. ಸುಮ್ಮನೆ ಎಲ್ಲಾರ್ದು ಮಾಡ್ಕೊಂಬಿಟ್ಟಿವಲ್ಲ ಅನ್ಸಾಗ್ಬಿಟ್ಟೈತೆ ನಾನು. ಇದು ಬರೇ ಹೀರೋನ್ ಕೆಲಸ ಕಳಿಸ್ಬಾಡ್ರ ಅಂತ ಹೇಳಿದ್ನಿಲ್ಲ ನಾನು. ಆಕಿನ ಕರ್ಕೊಂಬರೋಕೆ ಓದಕ್ಕಾಗತ್ತೆ ಇವೆಲ್ಲ. ನಾವು ಸೀದಾ ಹೋಗ್ತೀವಿ, ಸೀದಾ ಬರ್ತೀವಿ, ನಮಗೇನಿಲ್ಲ. ಈಗ ಏನು ಮಾಡಂದು ಹೇಳ ನನಗೆ. ಆಕಿನ ಕಾಲ ಮುರಿದೈತೆ ಅನ್ನಕತ್ತಾರ. ನಾಳೆ ಹಾಸ್ಪಿಟ್ಲಿಗೆ ಹೋಗ್ಬೇಕು. ನಾ ಇಷ್ಟೊತ್ತಿನಾಗ ಯಾವ ಇರಲ್ಲ ಅಂತ ಬಂದೀವಿ ಈ ಕಡೆ. ಈಕಿ ನೋಡ್ರೆ ತಲೆಗೆ ಏಟಾಯ್ತು ಅಂತ ಅನ್ನಕತ್ತಾರ. ಅದು ತಲೆ ಏನಾಯ್ತು ಗೊತ್ತಾನ, ಅದು ಹಿಂಗೆ ಬಿದ್ದ ತಕ್ಷಣ ಅದು ಕಲ್ಲಿತ್ತು ಅಲ್ಲಿ, ಹಿಂಗೆ ಒಕ್ಕಂದತಿ ತಗಲೆ ಹಿಂಗೆ ಕಿತ್ತಿಬಿಟ್ಟೈತೆ ಅದು. ಎದ್ದು ಬಿಟ್ಟೈತಿ ಹಿಂಗೆ ತಗಲಿದು. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಹಿಂಗೆ ಎದ್ದು ಬಿಟ್ಟೈತಿ, ಅದನ್ನ ಹಿಂಗೆ ಮಾಡಿ ಇದು ಮಾಡ್ರಿ ಅವ್ರು ಒಲಿಗೆ ಬೀಳ್ತಾವ ಅಂತಂದ್ರೆ. ఏం మాట్లాడుతున్నావురా నరాలు కట్ అయిపోయింది. ಒಲಿಗೆ ಬೀಳ್ತಾವ ಅಂದ್ರೆ ಕುಂತಗ ಸೊಪ್ಪತ್ತು ಅಂತಕ ಒಲಿಗೆ ಬೀಳ್ತಾವ ಅಂದ್ರೆ ಇವಾಗ ಏನು ಬೇಡ ಸರ್ ಹಂಗೆ ಹಿಂಗೆ ಅಂತೇಳಿ ಕರ್ಕೊಂಬಂದೈತಿ. ನನಗೆ ಇಲ್ಲಿಂದ ಇಲ್ಲಿಗೆ ಹೊರದೈತಿ ಇದು. ಎದಕ್ಕೆ ನಕ್ಕೇನು ಹಿಮ್ಮನ್
ಮಜಾಕ್ ಮಾಡಕೈತ್ರಿ ನಂಬಿದ್ರಲ್ಲ ಅದಕ್ಕೆ ಅದು ಸುಮ್ಮನೆ ಕುಂದ್ರಲ್ಲ ಅದು ಬರೀ ಅದು ಎಪ್ರಿ ಒಂದು ಸ್ವಲ್ಪ ಹೊತ್ತು ಮಾಡ್ಬೇಕು ದೊಡ್ಡದು ಮಾಡ್ಬೇಕಂದ್ರೆ ಕೂಡ ಪಕ್ಕ ನಂಬಿದ್ರಿಲ್ಲ ಇಬ್ರು ಅರ್ದು ಬಿಟ್ಟಿತ್ತು ಎಲ್ಲಿಂದ ಈಗ ಅಲ್ಲಿ ಸೀರಿಯಸ್ ಅಂತೇಳಿ ಪಕ್ಕ ಬುಗಲ್ ಬಂದಿದ್ದಿಲ್ಲ ನಿಮ್ ಇಬ್ರಿ ಬುಗಲ್ ಬಂದಿತ್ತಲ್ಲ ಏನ್ ಅನಿಸ್ತಿ ಹಾ ಕರೆನ ಆಗೈತಿ ಏನ್ ಅಲ್ಲ ನಿಮಗೆ ಏನ್ ಅನಿಸ್ತಿ ಏನಪ್ಪ ಹಿಂಗ್ ಮಾಡ್ಕೊಂಬಿಟ್ರಿ ಇವ್ರು ಬಣ್ಣ ಐತಿತ್ತ ಆಯ್ತಿರಲ್ಲ ನೋಡ ಬಣ್ಣ ಆಗಿದೆ ಪಕ್ಕ ಪ್ರ್ಯಾಂಕ್ ಆದ್ರಲ್ಲಿ ಪಕ್ಕ ಬುಗಲಕ್ಕಂದ್ರಲ್ಲ ಇದು ಸುಮ್ಮನೆ ಕುಂದ್ರಲ್ಲ ಸ್ವಲ್ಪ ನಾನು ಏನಾನ ನೀನೇ ರೀ ಮಾಡಿದ್ದು ನಾನೇನ್ ಮಾಡಿದ್ನಿ ಫಸ್ಟಿಗೆ ನಕ್ಕಿದ್ದೀನಿ ನೀನು ಆಮೇಲೆ ಏನಂದಿ ಇಲ್ಲಿ ಅಲ್ಲ ಇಲ್ಲಿಗೆ ಅರ್ಧ ಕೇಳಿದ್ರ ನೆಟ್ಟಲ್ಲ ಮತ್ತೆ ಅವ್ರಿಗೆ ಬುಗಲ್ ಬರ್ಸ್ಬೇಕಲ್ಲ ನಾನು ಅವರು ಎಷ್ಟು ನಾರ್ಮಲ್ ಆಗಿ ಮತ್ತೆ ಏನು ಮಾಡಕ್ಕಾಗಲ್ಲ ತಯಾರಿ ಅಂತಂದಾರ ನಾನು ಅವ್ರಿಗೆ ನೀನ ಬುಗಲ್ ಹೋಗಿಸ್ಬೇಕಲ್ಲ ಅದಕ್ಕೆ ಆಕಿನ ಕಾಲು ಮುರಿದೈತಿ ಈಕಿಗೆ ಒಲಿಗೆ ಬೀಳಕತ್ತೆ ಅಲ್ಲ ರೈಟ್ ಹಂಗೆ ಹೇಳಿದಿ ಹಿಂಗೆ ಹೇಳ್ಬೇಕಾಗಿತ್ತು ನನಗೆ ಇಲ್ಲೆಲ್ಲ ಕಟ್ಟಾಗಿತ್ತು ಎಷ್ಟು ಬುಗಲ್ ಬಂದಿತ್ತು ಹೇಳ್ರಿ ನನಗೆ ಬುಗಲ್ ಬಂದಿತ್ತು ಯಾಕೆ ಮುಗಿಲ್ಲ ನಿನಗೆ ಎಷ್ಟು ಬುಗಲ್ ಬಂದಿತ್ತು ನನಗೆ ಅಲ್ಲ ಪಕ್ಕ ಪ್ರ್ಯಾಂಕ್ ಆದ್ರಿಲ್ಲ ಕಣ್ಣ ನೀರು ಬಂದಿದ್ದು ಇವಾಗ ನಾನು ಒಲಿಗಿ ಅಯ್ಯೋ ಕರೆಂಟ್ ಹೋಯ್ತಲ್ಲಪ್ಪ ನೋಡಿ ಕರೆಂಟ್ ಹೋಗ್ಬಿಟ್ಟು ಕರೆಕ್ಟ್ ಇದು ಪ್ರ್ಯಾಂಕ್ ಮಾಡೋದಂಗೆ ಆಗಿದ್ರೆ ಹೆಂಗೆ ಹಂಗೆ ಪ್ರ್ಯಾಂಕ್ ಮುಗಿದ ಮೇಲೆ ಹೋಗಿತ್ತು ಕರೆಂಟ್ ಯಾಕೆ ಅಳುತ್ತಿದ್ಲು ಇವಾಗ ಅವ್ವ ಅಳದ್ರ ಸಿಚುವೇಶನ್ನಾಗ ಇದ್ಲು ನಾನು ಒಲಿಗೆ ಹಾಕ್ಯಾರ ಅದು ಹಾಕ್ಯಾರ ಅಂತ ಹೇಳ್ಬಿಟ್ನಲ್ಲ ಅಳೋ ಸಿಚುವೇಶನ್ ಇದ್ಲು ಮತ್ತೆ ಗೊಪ್ಪ ಆಗ್ಯಾರ ಇವಾಗ ಈ ಮಮತಾನೆ ಕೆಡಿಸಿಬಿಟ್ಲ ಎಲ್ಲ ನಾನೇನು ಕೆಡ್ಸಿಲ್ಲ ಅಪ್ಪಿ ನೀನ್ ಯಾಕೆ ಹಂಗೆ ಹೇಳ್ಬೇಕಾಯ್ತು ಹೇಳಿ ನಾನು ಏನಾನ ಬುಗಲ್ ಬರ್ಸ್ಬೇಕಲ್ಲ ಅವ್ರಿಗೆ ನಿನಗೂ ಏಟಾಗೈತಿಲ್ಲ ಯಾರನ್ನ ಸಪ್ಪು ಕುಂತ ಯಪ್ಪ ಅಂತಾರೆ ನೀನೇನು ಮಾಡಿ ಹೇಳು ಇಲ್ಲಿಗೆ ಅರ್ಥ ಆಗೈತೆ ಅಂದಿ ಅವಾಗ ನಿನಗೆ ಎಷ್ಟು ಬುಗಲ್ ಬಂದಿತ್ತೆ ಅಲ್ಲ ಒಲಿಗೆ ಬೀಳದ್ದಾವ ಅಂತಂದಾಗ ನೋಡ್ರಿ ಮಮತನಾರ ಅವ್ರವ ಅಳತಿದ್ಲಿ ಇವಾಗ ಸದ್ಯಕ್ಕ ಗೊಪ್ಪಾಗ್ಯಾರ ಈ ಥರ ಆಗಿದ್ ನೋಡ್ರಿ ಎಲ್ಲ ಸಮಸ್ಯೆ ಆಗ್ತಿತ್ತು ಇವಾಗ ಮಮತಾ ಕೆಡಿಸಿದ್ಲ ಅನ್ಸಕದ ನಿನ್ನ ಸ್ವಲ್ಪ ಹೊತ್ತು ಮೇಂಟೈನ್ ಮಾಡ್ಬೋದಿತ್ತು ಅವ್ರಿಗೆ ನಾನು ಬುಗಲ್ ಬರ್ಸಕ್ ಏನಂತ ಮಾಡಿದ್ನಿ ಗೊತ್ತಾ ಇಲ್ಲಿಂದ ಇಲ್ಲಿಗೆ ಹರಿದೈತಿ ಆಕಿಗೆ ಒಲಿಗೆ ಬೀಳ್ತಾವ ಆಕಿ ಕಾಲು ಮುರಿದು ಬಿಟ್ಟೈತಿ ನಾನು ಇಂಥವ್ ಹೇಳಿ ನಿನ್ನ ಸ್ವಲ್ಪ ಬುಗಲ್ ಹಾಕಂದು ಅವ್ರೇನೋ ಅಳ್ತಾರೇನೋ ಆ ಸಿಚುವೇಶನ್ ನಾನು ಬಂದು ಅವಾಗ ಹೇಳಬೇಡಮ್ಮ ನಿಜ ಅಂತ ನಾನು ಅನ್ಕಂದ್ರೆ ನೀನೇನು ಮಾಡಿದಿ ನಾನೇನೋ ಮಾಡಿಲ್ಲ ನೀನು ನನ್ನ ಕಾಲು ಒಳಗೋಗೈತಿ ಕಟ್ಟಾಗೈತಿ ಅಂದಿದಿ ನನಗೆ ಅವಾಗ ಕಂಟ್ರೋಲ್ ಮಾಡ್ಕೊಂಡು ಸುಮ್ಮನೆ ಅದೀನಿ ಮುರಿದೋಗೈತಿನೂ ಅಂದಿದ್ದಿ ಸುಮ್ಮನೆ ಅದೀನಿ ಅಕ್ಕಿಂದನು ಇಲ್ಲೆಲ್ಲ ಕೆತ್ತೋಗೈತೆ ಸುಮ್ಮನೆ ಅದೀನಿ ಲಾಸ್ಟಿಗೆ ನಿಂದು ಹೇಳಿದ್ ನೋಡು ಇಲ್ಲಿಂದ ನಾನು ಅವನಿಗೆ ಫ್ಯಾಕ್ಟ್ರಿ ಆಗೈತಿ ಅರ್ಧ ಆಗೈತಿ ಅಂತ ಯಾಕೆ ಹೇಳಿ ಅದು ನನಗೆ ಸೊ ಫೈನಲಿ ದೊಡ್ಡ ಪ್ರ್ಯಾಂಕ್ ಇದೆ ನಾವು ಫಸ್ಟ್ ಟೈಮ್ ಮಾಡಿದ್ದು ಆದ್ರೆ ಈ ಥರ ಇಷ್ಟು ಖುಷಿ ಆಗತ್ತೆ ನಮಗೆ ಭಾಳ ಖುಷಿ ಆಗತ್ತೆ ಅದು ಯಾಕಂದ್ರೆ ನಿಜ ಅನ್ಕೊಂಡ್ಬಿಟ್ರೆ ನೋಡಿ ಇಲ್ಲೆಲ್ಲ ಹಂಗೆ ಅದೇ ನಿಮಗೆ ನಿಜ ಅನಿಸ್ತಿಲ್ಲ ಪಟ್ಟಿ ಗಿಟ್ಟಿ ನೋಡಿ ಎಲ್ಲ ನಿಜ ಅನಿಸ್ತಿಲ್ಲ ಏನು ಮಾಡ್ಕೊಂಬಿಟ್ರಪ್ಪ ಇವರು ಅದ್ರಾಗ ಬೇರೆ ಹೆಂಗಾಯ್ತು ಗೊತ್ತಾನು ಈಗ ಇರೋನು ಬಿದ್ದಿದ್ಲು ಗಾಡಿ ಮೇಲಿಂದ ಆಮೇಲೆ ಮತ್ತೆ ನಾನು ಚಲ್ಕೊಂಡಿದ್ದೆ ಹಂಗಾಗಿ ಫುಲ್ ಕನ್ಫರ್ಮ್ ಆಗಿ ಬಿದ್ದಾರ ಅಂತ ಫಿಕ್ಸ್ ಆಗ್ಬಿಟ್ರೆ ನೀ ಲಾಸ್ಟಿಗೆ ಕೆಡ್ಸ್ದವನೇ ನೀನ್ರಿ ಏನಾ ಮತ್ತೆ ಇಲ್ಲಿಂದ ಅರ್ಧೈತಿ ಅನ್ನಬಾರ್ದೇ ಆಗಿತ್ತು ಅರ್ಧತ್ತ ಆ ಬುಗಲ್ ಬರ್ಸ್ಬೇಕಲ್ಲ ಅಂತ ನಾನು ಹಂಗೆ ಅಂದಿದ್ದೆ ಇಲ್ಲಿಂದ ಫೈನಲಿ
ವರ್ಕೌಟ್ ಆಯ್ತು ಈ ಕಡೆ ಬಿಡು ಲೈಟ್ ಈ ಸೈಡ್ ಫೈನಲಿ ಪ್ಲ್ಯಾನ್ ವರ್ಕೌಟ್ ಆಯಿತು ಪ್ರ್ಯಾಂಕು ವರ್ಕೌಟ್ ಆಯಿತು ಸೊ ಇವಾಗ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಭೀಮ್ನಾರಿಗೆ ಮಾಡ್ಬೇಕು ಕರೆಂಟ್ ಹೋಗ್ಯಾವ ಕರೆಂಟ್ ಬಂದ ಮೇಲೆ ನೋಡಂಬ್ರಿ ಅವ್ನು ಕರೆಸ್ತಿ ಇದ್ರಂಗೆ ಬಿದ್ದುಬಿಟ್ಟಿವಿ ಬರ್ರಿ ಅಂತಂದು ನಾನು ಮಾತಾಡಲ್ಲ ನಮ್ಮ ಮಾವನ ಕೂಟ ಮಾತಾಡಿಸ್ನ ಅವ್ನು ಮಾತಾಡಿದ್ರೆ ಪಕ್ಕ ನಂಬ್ತಾರೆ ಅವರು ಇದ್ರಂಗೆ ಬಿದ್ದುಬಿಟ್ರ ಹಂಗೆ ಹಿಂಗೆ ಅಂತಂದು ಹೇಳ್ತಾನೆ ಅವ್ರು ಬರ್ತಾರೆ ಏನಾಯ್ತು ಅಂತ ನೋಡಂಬ್ರಿ ಅವ್ರು ಯಾವ ಥರ ರಿಯಾಕ್ಷನ್ಗೆ ಬರುತ್ತೆ ಅಂತಂದು ಇವರಿಬ್ಬರಂತೂ ಪ್ರ್ಯಾಂಕ್ ಆಗ್ಯಾರ ಮಮತಾ ನೀವು ಸ್ವಲ್ಪ ಮೇಂಟೈನ್ ಮಾಡ್ಬಿಡ್ದೈತೆ ಆದ್ರೆ ಕೆಡಿಸಿಬಿಟ್ಟ ಓಕೆ ಇರಲ್ಲ ಇವಾಗ ಲೈಟ್ ಬರೋಕ್ಕೆ ವೇಟಿಂಗ್ ಮಾಡಾಕತ್ತಿ ಯಾಕೆ ಲೈಟಿಂಗ್ ಗೊತ್ತೇ ಹಾಲಾಗೈತಿ ಇವಾಗ ನಾನು ಭೀಮಿಗೆ ಫೋನ್ ಹಚ್ಚಿದೆ ನೀನೇನು ಅನ್ಬೇಕು ಇದ್ರಂಗೆ ನಾರ್ಮಲಾಗಿ ಇದ್ರಂಗಪ್ಪ ಬೈಕ್ ತಗೊಂಬರಕತ್ತಿದ್ರು ಇದ್ರಂಗೆ ಸ್ಲಿಪ್ಪಾಗಿ ಬಿದ್ದುಬಿಟ್ರ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ದವಾಖಾನೆ ತೋರಿಸ್ಕೊಂಡು ಮನೆಗೆ ಬಂದ್ಬಿಟ್ಟಿವಿ ಬರ್ತೀರೇನೋ ಅಂತಂದು ಕೇಳು ಅಲ್ಲಲ್ಲ ಹಿಂಗೆ ಹೇಳಿ ಬಿಡು ಹಾಸ್ಪಿಟ್ಲಿಂದ ಮನೆಗೆ ಹೊಂಟಿವಿ ಅವ್ರಿಗೆ ಸ್ವಲ್ಪ ಹೆಬ್ಬಕ್ಕೆ ತ್ರಾಸ ಆಗತೈತಿ ಬಾಬಾ ಮೆಟ್ಲೆ ಹಬ್ಬಕ್ಕ ಹೆಲ್ಪ್ ಮಾಡ್ಬೇಕು ನನ್ನ ಕೈಲಿ ಆಗಲ್ಲ ಹಂಗೆ ಹೇಳಿದ್ರೆ ಹಂಗೆ ಹೇಳ ಇದ್ರಂಗೆ ಬಿದ್ದಾರ ಅಂದಾಗ ಅವ್ನು ಪಕ್ಕ ಬರ್ತಾರೆ ಅವ್ರು ಇಬ್ಬರು ಬಂದೇ ಬರ್ತಾರೆ ಹಂಗೆ ಮಾಡ ಯಾರು ಜೋತ್ ಅಲ್ಲ ಭೀಮ ಅವನ ಸೊ ಬರ್ರಿ ಊಟ ಮಾಡೋ ಜಲ್ದಿ ನೋಡ್ರಿ ನೀವು ಬೆಳಗ್ಗೆ ಬರ್ತಿದ್ರಿಲ್ಲ ಅಲ್ಲ ಅದೇ ಬಿದ್ದರೆ ನೀವು ಒಂದಿರ್ತಾವಲ್ಲ ಯಾವ ಸ್ಪೀಡಾಗಿ ಬೈಕ್ ಮೇಲೆ ಸ್ಲಿಪ್ ಆತಪ್ಪ ಸ್ಲಿಪ್ಪಾಗಿ ಬಿದ್ದೆ ಸುಮ್ಮನೆ ಮಾಡ್ಲಾರ್ದು ಮಾಡ್ಕೊಂಡು ಕುಂತು ಅನ್ಸಿಬಿಟ್ಟೈತೆ ನನಗೆ ಬಸ್ರಿ ಹೆಂಗ್ಸ್ ಬಂದಂಗೆ ಬರ್ತೀಯಲ್ಲೋ ಕಾಲಿಗೆ ಬಿದ್ದೈತಿ ಯಾಕೆ ಹೀರೋ ಸ್ವಲ್ಪ ತಲೆಗೆ ಏಟ ಐತಿ ಇಲ್ಲ ಆಕೆ ನಾನು ಬರ್ತೀನಿ ನಡಿ ನಾನು ಕೂಡ ಇದು ತಗೊಂಬರಮ್ಮ ಕ್ಲಿಪ್ ಅಂತ ಅಂದ್ಲು ಕ್ಲಿಪ್ ತರಕ್ಕೆ ಹೋಗಿ ಬರೋದನ್ನೇ ಹಿಂಗೆ ಆಗಿಬಿಡ್ತೆ ರಕ್ತ ಥರನೇ ಕಾಣೋದಿಲ್ಲ ಕುಂಕುಮ ಚಂದ್ರ ಚೆನ್ನಾಗಿ ಕಾಣಿಸ್ತೈತಿ ಒಟ್ಟಿಗೆ ಕುಂಕುಮ ಕಣಕ್ಕೆ ಕಾಣಿಸ್ತದೆ ಕುಂಕುಮಲ್ಲೋ ಇದು ಬ್ಲಡ್ ನಿಂದ್ರಿಸ್ಯಾರ ಇದು ಹಚ್ತಾರ ಆಯಿಲ್ಮೆಂಟ್ ಅಂತ ಬರ್ತದ ಕುಂಕುಮ ಅಂದ್ರೆ ಫುಲ್ ರೆಡ್ ಇರ್ತೈತಿ ಈ ಥರ ಇರ್ತಾನೆ ಕಲರ್ ರಕ್ತ ಕಲರ್ ಇರಲ್ಲ ಸ್ವಲ್ಪ ಅಲ್ಲಿ ನೋಡಿ ನೋಡ್ರಿ ಹೆಂಗಾಗ್ಯದ ಮಮತಾ ಗೇಟು ಈ ಟೈಮಲ್ಲಿ ಆಗಿ ಮಾಡ್ತಾರೆ ಜನಕ್ಕೆ ಇಂಥವೇ ಭಾಳ ಇಷ್ಟ ಆಯ್ತು ಅಲ್ಲೂ ನಮ್ಮ ಜೀವನದಲ್ಲಿ ನಕ್ಲೆ ಇದೆ ಬೇಸಿದು ಕಾಲು ತುಳ್ದಿಗ್ಲಿ ಆಕಿ ಇಲ್ಲಿಗೆ ಮೂಳೆ ಮುರಿದಂತ ಕಾಲಿಂದ ಒಳಗಿಂದ ನೀನು ಇನ್ನಿಷ್ಟು ತುಳಿ ಅಂತ ನಕ್ಲೆ ಆಗ್ಬಿಟ್ಟತ್ ನೋಡಿ ನಿಮ್ಮ ಅಲ್ಲ ಅವ್ನು ಲಾಗ್ ಹೆಂಗ್ ಮಾಡಾಕತ್ತೆ ವಿಡಿಯೋ ಹೆಂಗ್ ಮಾಡಾಕತ್ತೆ ನೋಡು ತೆಗೀರಿ ಸ್ಕ್ಯಾನಿಂಗ್ ಮಾಡಿದ್ರ ಇನ್ನೊಂದು ಕೆಲಸ ಮಾಡ್ರಿ ಅಲ್ಲಿ ನಮ್ಮ ಅಣ್ಣಗ ಮೂಳೆ ಗೇಟ ಇದ್ದಾಗ ಕರ್ಕೊಂಡು ಹೋಗಿದ್ರಲ್ಲ ಅಲ್ಲಿಗೆ ಹೋಗ್ಬಿಟ್ರಿ ಅವ್ರಿಗೆ ಒಂದು ಸಣ್ಣ ಪುಟ್ಟ ಏಟಾಗಿ ನಡೀತದೆ ನೋಡ್ಗ ಒಳ್ಳೆ ಹುಚ್ಚಿನ ಥರ ಮಾತಾಡಕತ್ತೇನಲ್ಲ ಅಂತ ಹುಚ್ಚಂತಾರ ಅಲ್ಲಪ್ಪ ನಿಮ್ಗೆ ಏನಾಯ್ತು ಏಟ್ಕೊಳ್ಳಿ ಗಾಯನೇ ಆಗಿಲ್ಲ ನಿಮ್ ಬರೀ ಮೊಣಕಲ್ ಕಿತ್ತರೆ ಗಾಯನೇ ಅದು ಆಕಿ ಕಾಲಿಗೆ ಅಂತ ಪರ ಏಟು ದ್ರೌಪದಿ ಸುಮ್ಮನೆ ಕರ್ಕೊಂಡು ಜಗಳ ಆಡ್ಕೊಂಡು ನಕ್ಲೆ ಕರೆ ఏం మాట్లాడుతున్నావురా నరాలు కట్ అయిపోయింది ಅಲ್ಲ ಅವ್ನು ಹೆಂಗ್ ಮಾತಾಡ್ತಾನ ನೋಡು ನಾ ಹೇಳೋದು ಅರ್ಥನಾಗೋತ ಅವನಿಗೆ ಒಟ್ಟ ಬೆಳಿಗ್ಗೆ ಬಾ ಅಂದಾರ ಹೆಂಗ್ ಬೇಕಾದ್ರೆ ಮಾತಾಡ್ತಾನೆ ವಿಡಿಯೋ ಮಾಡ್ತಾನೆ ನಗಬೇಡ ನಿಜವಾಗ್ ಸಿಟ್ಟು ಬರಾಗೈತೆ ನನಗೆ
ನನಗೆ ನಗು ಬಂತ್ರ ನಕ್ಕಿರಿ ಏನಾಯ್ತಪ್ಪ ಸೈಡು ಒಂದು ನಗಕತ್ತಿ ಬಿಟ್ಟಂದ ನಾವು ಮಾಡೋದು ದಕ್ಕಕ್ಕಿಲ್ಲ ಇದೆ ನಾವು ನಮ್ಗೆ ಏನಾಗೈತೆ ಅಂಬೋದು ನೀನು ನಗಕತ್ತಿ ನೋಡು ನೀವಿಬ್ರು ಮಾತಾಡೋದು ನೋಡ್ರಿ ನನಗೆ ನಗಬೇಡ ನೋಡ್ರಿ ಇಬ್ಬರು ನೀವು ನಾನು ನಗಬೇಡ ನನಗೆ ದ್ರೌಪದಿ ಪ್ರ್ಯಾಂಕ್ ನಾವು ಮಾಡಿದ್ದ ಬ್ಯಾಂಡೇಜ್ ನಾವು ತಗೊಂಬಂದ ಪ್ರ್ಯಾಂಕ್ ಮಾಡಿ ಕಳಿಸಿ ಅವ್ರಿಗೆ ಅವ್ರಿಗೆ ಹೇಳ ಅಂತ ಹೇಳಿದ್ದ ನಾವು ನಾನು ಫುಲ್ ಫ್ಯಾಮಿಲಿನ ಇಲ್ಲಿ ಬಂದೆ ಅಬ್ಸರ್ವ್ ಮಾಡಕ್ ಕುಂತಿದ್ದೇನೆ ನಾನು ನಿನಗೆ ನಾನು ಹೇಳಿದ್ನಿಲ್ಲ ಮಮತಾ ಇವ್ನ ಕ್ಯಾಮ್ರಾ ಇಲ್ಲಿ ಇಟ್ರ ಪಕ್ಕ ಗೊತ್ತಾಗತ್ತ ಅಂತ ಹೇಳಿ ಎಲ್ಲ ಇಟ್ಟಿಲ್ಲ ನಾನು ಇಲ್ಲೇ ಇವನು ಇಲ್ಲಿ ನೋಡ್ತಾನ ಅಂತ ಹೇಳಿ ನಾನು ಅಲ್ಲಿ ಇಟ್ಟಿದ್ನಿ ಇವನು ಏನ್ ಮಾಡಿದ್ನಂದ್ರ ನೋಡಕತ್ತೀನಿ ಸ್ಮೆಲ್ಗೆ ಕುಂಕುಮ ಅಂದ್ನಲ್ಲ ಸುಮ್ಮನೆ ದ್ರೌಪದಿ ಅಷ್ಟೇ ಹೇಳಮ್ಮ ಅಂತೇಳಿ ಸುಮ್ಮನೆ ಇರ್ಸಿದ್ ನಾನು ಪ್ರ್ಯಾಂಕ್ ಆದಿಲ್ಲ ನೀನು ಕರೆಸ್ಟ್ ಅಲ್ಲ ಪ್ರ್ಯಾಂಕ್ ಅದಲ್ಲ ಭೀಮ ಬೈಯಕತ್ತಿದ್ನಲ್ಲ ಓ ನಿಮ್ಮನ್ನ ಹಿಂಗ್ಯಾಕ್ ಮಾಡಕತ್ತೀನಿ ಅಂತ ಅನ್ನಂಗಾಗಿತ್ತಲ್ಲ ನಿನಗೆ ಪಕ್ಕ ಗಾಡಿಗೆ ಹೋಗತ್ತ ಬೈತಿದ್ದೆ ಹೆಂಗ್ ಮಾಡೋದಂತ ಬೈತಿದ್ದಿಲ್ಲ ನೀನ್ ಪ್ರ್ಯಾಂಕ್ ಆದಿಲ್ಲ ಫಸ್ಟ್ ನಂಬಿದ್ದೆ ಫಸ್ಟಿಗೆ ನಾನು ಈರಮ್ಮಗೆ ಏಟ್ ಆಗಿತ್ತಿಲ್ಲ ಅನ್ಕೊಂಡೆ ಗಾಯ ಅಲ್ಲಿ ಕುಂತಾಗ ಸ್ಮೆಲ್ ಬಂತು ಕುಂಕುಮ ಸ್ಮೆಲ್ ಬಂತಲ್ಲ ಅದಕ್ಕೆ ಪ್ರ್ಯಾಂಕ್ ಆಗಿ ಆಗಿನಿ ಆಕಿನಷ್ಟ ಆಗಿಲ್ಲ ಆಕಿನಷ್ಟು ಆಗ್ಲಿಲ್ಲ ಇವನಿಗೆ ಗೊತ್ತಾಗ್ಬಿಡುತ್ತೆ ಆಕಿಗೆ ಸ್ವಲ್ಪ ಅದನ್ನೇ ಕಂಟಿನ್ಯೂ ಮಾಡಿದ್ವಿ ಆಕೆ ಒಟ್ಟು ಅದ್ರ ಬಗ್ಗೆ ಮಾತಾಡ್ಲಿಲ್ಲ ಅವಾಗ ಏನು ಅನಿಸ್ತಿ ಭೀಮಂದ್ ಎತ್ತು ಬಿಡಮ್ಮ ಹಿಂಗೆ ಯಾಕೆ ನಾಕತ್ತೇನ ಅಂತ ನಾನು ಸ್ವಲ್ಪ ಅವಾಗ ಸಾಕಾಕೈತ್ನಿ ಅವಾಗ ಗೊತ್ತಾಯ್ತು ಪ್ರ್ಯಾಂಕ್ ಆದಿಲ್ಲಮ್ಮ ಫೈನಲಿ ಸೀರಿಯಸ್ ಅನ್ಕೊಂಡ್ಬಿಟ್ಟಿದ್ ನೋಡ ನೀವ್ ಯಾವಾಗ ಸೀರಿಯಸ್ ಮಾಡ್ತೀರೋ ಯಾವಾಗ ಪ್ರ್ಯಾಂಕ್ ಮಾಡ್ತೀರೋ ಇವ್ರ ಅಪ್ಪ ಫೋನ್ ಮಾಡಿದಾಗ ಅದೇ ನಾನು ಏನಾಗೈತಿ ಗೊತ್ತಾನ ಆಕಿನ ಮೇಲೆ ಏನೋ ಮುಚ್ಚ ನಾವು ಇದ ಎರಡು ಸ್ವಲ್ಪ ಬಾಳದ್ ಕಾಯ್ದೀವಿ ಇವ್ರೇನ್ ಬರಲ್ಲ ಅದು ಮುಚ್ಚಲ ಆಕಿಗೆ ಬರವಲ್ರಿ ಬರೀ ಪ್ರ್ಯಾಂಕ್ ಆಗೋದಕ್ಕೆ ಸೀರಿಯಸ್ ಆದ್ರೆ ಎಲ್ಲಿ ಬರ್ತಾರೆ ಇವ್ರು ಅಂತ ಅನ್ಕೊಂಡ್ಬಿಟ್ಟಿದ್ವಿ ಇವ್ರು ಹೋಗ ಬಂದ ಅವಾಗೆ ನಂಗ ಹೊಟ್ಟಿ ಮುಳ್ಳಾಗ್ಬಿಟ್ಟಿತ್ತು ಯಾಕಂದ್ರೆ ಎದ್ದು ಬರಕ್ ಆಗಿಲ್ಲ ಅದಕ್ಕೆ ಊಟ ಮಾಡಕತ್ತಿದ್ದೆ ಊಟ ಮಾಡಿ ಗೋಲಿ ತಗೊಂಡಿದ್ವಲ್ಲ ಮೈಕ್ ಇಲ್ಲೇ ನಾನು ಕಾಣಿಸ್ಬಿಡ್ದಂತ ಎಷ್ಟು ಸೆಟಪ್ ಮಾಡಿ ಗೊತ್ತಾ ಪ್ರ್ಯಾಂಕ್ ಮಾಡಕ ಅರ್ಧ ತಾಸು ಬರೋವಲ್ಲ ಆ ಕಡೆ ಈ ಕಡೆ ಒಳಗ ವಿಡಿಯೋ ನೋಡಿ ನಾಳೆ ಗೊತ್ತಾಗುತ್ತೆ ನಿನಗೆ ನಾನು ಒಟ್ಟಿಗೆಲ್ಲ ಏಟ್ ಆಗ್ಬಿಟ್ಟದ ಅನ್ಕೊಂಡ್ಬಿಟ್ಟಿದ್ದೆ ಗೊತ್ತ ನೋಡ್ರಿ ಹೆಂಗ್ ಆಯ್ಕಂಡ್ರಿ ಸೀದಾ ಡಾಕ್ಟ್ರೇ ಇದ ಮಾಡ್ಯಾನ ಅನ್ಬೇಕು ಹಂಗ ನನಗೆ ನೋಡುವ ಅಂತಂದ್ರೆ ರಕ್ತ ಅಂತ ಪದ ಬೇರೆ ತರ ಇರುತ್ತೆ ಕಲರ್ ಸ್ಮೆಲ್ ಬೇರೆ ತರ ಇಲ್ಲಿ ನೋಡ್ರ ಗಮ್ಮನ ಕುಂತ ಕುಂಕುಮ ಸ್ಮೆಲ್ ಸೊ ಫೈನಲಿ ಪ್ರ್ಯಾಂಕ್ ಮಾಡಿದ್ವಿ ಎಲ್ಲರಿಗೆ ನಾವು ಅಲ್ಲಿ ಇನ್ನೊಂದೇನು ಗೊತ್ತೇನೋ ನೀನ್ ನನಗೆ ಹೇಳಕ್ಕಿರೋ ಮುಂಚೆ ನಾ ಕಂಡಿಡ್ದ ಅವಾಗ ನೀನೇ ಬಾಯ್ಬಿಟ್ಟಿ ನನ್ನ ಹತ್ರ ನೀನು ಇಲ್ಲ ನೀ ಕಂಡಿಡ್ದು ಬಿಡ್ತಿ ಅಂತಂದ ಕಂಡಿಡ್ದ ಮತ್ತೆ ಈಗಿನ ಕೂಡ ಹಾಳು ಮಾಡ್ತಿ ಅಂತ ಹೇಳಿ ನೀನ್ ಸುಮ್ನೆ ಅಂತ ಅಂದೆ ನಾನು ಅದಕ್ಕೆ ಫಸ್ಟಿಗೆ ಗೊತ್ತಿತ್ತು ಗೊತ್ತ